ಈಗ ಮೇಡಮ್ನವರು ಬಂದಿದ್ದಾರೆ. ಈ ಮನೆ ತಗೊಂಡ್ರೆ ಬಾಡಿಗೆ 3 ತಿಂಗಳು ಬಾಡಿಗೆ ತಂದಿರೋದು. 3 ತಿಂಗಳಾದ್ಮೇಲೆ ಮನೆ ಹೋಗ್ತಾರೆ. ಇಲ್ಲಿ ನಾಳೆ ನಮ್ಮ ಕಷ್ಟಕ್ಕೆ ಯಾರು ದೇಶಕ್ಕೆ ಮೋದಿ ಬೇಕು. ಹಿಂದುತ್ವ ಬೇಕು ಅಂದ್ರೆ ಬಿಜೆಪಿ ಇರಬೇಕು. ಬೆಂಗಳೂರಿಂದ ಬಂದಿದ್ದಾರೆ ಅವ್ರು ಹೆಂಗ್ ನೋಡೋಣ? ನಮ್ಮ ಪಕ್ಕದ ಮನೆಯವ್ರಿಗೆ ನೋಡಲ್ಲ, 350 ಕಿಲೋಮೀಟರ್ ಬಂದವ್ರಿಗೆ ನೋಡಕ್ಕಾಗತ್ತ? ಅಂಕಲ್, ಚುನಾವಣೆ ಹತ್ರ ಬರ್ತಿದೆ. ಯಾರಿಗೆ ನಿಮ್ಮ ಓಟು? ಬಿಜೆಪಿಗ ಕಾಂಗ್ರೆಸ್ಗ? ನಮ್ದು ಬಿಜೆಪಿ. ಯಾಕೆಂದ್ರೆ ಶಿವಮೊಗ್ಗ ಅಭಿವೃದ್ಧಿ ನೋಡ್ಬೇಕು ನಾವು. BY ರಾಘವೇಂದ್ರ ಅವರು ಶಿವಮೊಗ್ಗದಲ್ಲಿ ನೋಡಿ 3 ಫ್ಲೇವರ್ ಬಂದು, ಒಂದು ಸೋಮಿನಕೊಪ್ಪ, ಒಂದು ಸವಳಂಗ ರೋಡು, ಇನ್ನೊಂದು ಪುರ್ಲೆ ರೋಡು. ಆ 3 ಫ್ಲೇವರ್ ನೋಡಿದ್ರೆ ಜನ ಹಾಕ್ಬೇಕು. ವಿಮಾನ ನಿಲ್ದಾಣ ಬಂತು. ಅಭಿವೃದ್ಧಿಯ ಅಧಿಕಾರ BY ರಾಘವೇಂದ್ರ ಅವ್ರು ಬಿಟ್ಟರೆ ಯಾರು ಇಲ್ಲ. ಸುಮ್ಮನೆ ನಾವು ನಿಂತ ಅದರ ಸುಳ್ಳದು. ಇವರು ದೊಡ್ಡ ಮನೆ ಸೊಸೆ ಗೀತಕ್ಕ ಅವ್ರು ನಿಂತಿದ್ದಾರೆ. ಕಾಂಗ್ರೆಸ್ ಏನಕ್ಕೆ ಬೇಕು? ಈಗ ಮೇಡಮ್ನವರು ಬಂದಿದ್ದಾರೆ. ಈ ಮನೆ ತಗೊಂಡ್ರೆ ಬಾಡಿಗೆ 3 ತಿಂಗಳು ಬಾಡಿಗೆ ತಂದಿರೋದು. 3 ತಿಂಗಳಾದ್ಮೇಲೆ ಮನೆ ಹೋಗ್ತಾರೆ. ಇಲ್ಲಿ ನಾಳೆ ನಮ್ಮ ಕಷ್ಟಕ್ಕೆ ಯಾರು ಅವ್ರ ಕಷ್ಟಕ್ಕೆ? ನಮ್ಮ ಕಷ್ಟಕ್ಕೆ ನಾಳೆ ಅವರು ಸೋತರು ಗೆದ್ರು ಮನೆಯೇ, ಸೋತ್ರು ಮನೆಯೇ ಅವರು. ಅಂತರ್ದ ನಾವೆಲ್ಲ ಹೋಗಿ ಏನು ಕೇಳೋಣ ಅರ್ಥಗೆ? ನಾಳೆ ಬೆಂಗಳೂರಿಗೆ ಹೋಗ್ನವರು ಮತ್ತೆ ಬೆಂಗಳೂರಿಗೆ ಹೋದ್ರೆ ಅವ್ರ ಮನೆ ಮುಂದೆ ನಾವು ಕೇಳ್ಬೇಕಲ್ಲ ಹೋಗಿ. ಈ ಶಿವಮೊಗ್ಗದಲ್ಲಿ ಕೈ ಸಿಗೋ ವ್ಯಕ್ತಿ BY ರಾಘವೇಂದ್ರ ಅವರನ್ನು ನಾವು ಆರಿಸ್ಕೊಬೇಕು ಅಂತ ಸಾರ್ವಜನಿಕ ಹೇಳ್ತಿದೆ. ಇದು ಕಾಂಗ್ರೆಸ್ ಅವ್ರು ಗ್ಯಾರಂಟೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಮೋದಿ ಅವರು ನಾನೇ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಏನಂತ? ಗ್ಯಾರಂಟಿ ಯಾರು ಕೇಳಿಲ್ಲ. ಇವ್ರು ಕೊಟ್ಟಿರೋದು ಗ್ಯಾರಂಟಿ 2,000 ರೂಪಾಯಿಗೆ ಒಂದು ಕ್ವಾರ್ಟರ್ ಎಣ್ಣೆ 40 ರೂಪಾಯಿ ಸರ್. ಒಂದು ದಿನಕ್ಕೆ 40 ರೂಪಾಯಿ ಆದರೆ 30 ದಿನಕ್ಕೆ ಎಷ್ಟು ಹೇಳ್ರಿ? ಮನೆಗೆ ಇಬ್ರು ಕೊಡೋದಂದ್ರೆ ಎಷ್ಟು ಹೇಳ್ರಿ? ಮನೆಗೆ ಇಬ್ರು ಎಣ್ಣೆ ಹೊಡೋದಂದ್ರೆ 40 ರೂಪಾಯಿ ಅಂದರೆ ಒಂದು ತಿಂಗಳು ಎಷ್ಟಾಯ್ತು? 30 ದಿನಕ್ಕೆ ಎಷ್ಟಾಯ್ತು? ಲೆಕ್ಕಕ್ಕೆ ನೀವೇ ಹೇಳಿ. ಆದ್ರೆ 2,000 ರೂಪಾಯಿ ನಮ್ಮ ದುಡ್ಡು ನಮಗೆ ಕೊಡ್ತಾರೆ ನೋಡ್ರಿ. ಈಗ ಸಬ್ ರಿಜಿಸ್ಟ್ರಲ್ಲಿ 30% ಜಾಸ್ತಿ ಮಾಡ್ಯಾರೆ. ಯಾರು ದುಡ್ಡು ಅದು? ನಮ್ಮ ದುಡ್ಡೇ ಕೊಡ್ತಿರೋದು ಜನಗಳಿಗೆ. ಟ್ಯಾಕ್ಸು ಎಲ್ಲ ನಮ್ಮ ದುಡ್ಡೇ ಕೊಡ್ತಿರೋದು, ಅವ್ರ ದುಡ್ಡಲ್ಲೇ ಕೊಡ್ತಿಲ್ಲ ಅವರು. ಶಿವಮೊಗ್ಗದಲ್ಲಿ ರಾಘವೇಂದ್ರಿಗೆ ಓಟ್ ಹಾಕಲಿ ಅವನಂತ ಮೂರ್ಖ ಯಾರೂ ಇಲ್ಲ. ಫಸ್ಟ್ ಆಫ್ ಆಲ್ ಅಷ್ಟು ಕೆಲಸ ಮಾಡ್ಯಾರ ಶಿವಮೊಗ್ಗದಲ್ಲಿ ಅವರು. ಈಗ ಗೀತಕ್ಕ ಅವರೆಲ್ಲ ಎಲ್ಲ ಫಿಲಮ್ ಆಕ್ಟರ್ಸು ಎಲ್ಲ ಜನ ಸೇರಿಸ್ಕೊಂಡು ಹೂ ಅನ್ಕೊಂತ ಹೋಗಾರಷ್ಟೇ ಅವರು. ಇಲ್ಲಿ ಸಿಗೋದು ಯಾರು ನಮಗೆ? ರಾಘವೇಂದ್ರ ಅಂಥ ವ್ಯಕ್ತಿ ನಾವು ಓಟ್ ಹಾಕಲಿ ನಮ್ಮಂಥ ಮೂರ್ಖರು ಯಾರು ಅಂತ ಹೇಳಬಲ್ಲ ಅಷ್ಟೇ. ನಮಗೆ ಮೋದಿಜಿ ಬೇಕು. ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಾ? ಗ್ಯಾರಂಟಿ ಅದು ಅದು ಭಸ್ಮ ಅದು. ಆ ಗ್ಯಾರಂಟಿ ನಮಗೆ ಬೇಕಾಗಿಲ್ಲ. ಅದು ಜನಕ್ಕೆಲ್ಲ ಮೋಸ ಮಾಡೋ ಗ್ಯಾರಂಟಿ ಅದು. ನಮಗೆ ಅದಕ್ಕೆ ಅವಶ್ಯಕತೆ ಇಲ್ಲ. ನಮಗೆ ಬೇಕಾದ ನಮ್ಮ ಶಿವಮೊಗ್ಗದಲ್ಲಿ 190 ಭಾಗ ವರ್ಕ್ ಮಾಡ್ಯಾರ ಯಾರು? ರಾಘವೇಂದ್ರರು. ಅದರಿಂದ ಅವರಿಗೆ ನಾವು ಕೆಲಸ ಮಾಡ್ಯಾರೆ. ತುಂಬ ಕೆಲಸ ಮಾಡಿದ್ದಾರೆ ರಾಘವೇಂದ್ರನೇ ಗೆಲ್ಬೇಕು ಮೇಡಮ್ ದಯವಿಟ್ಟು. ಇವರು ಈಗ ಗೀತಾಕರು ಅಲ್ಲಿಂದ ಬಂದು ಇಲ್ಲಿ ಇರೋದವರು. ಗೆದ್ದ ಮೇಲೆ ಅವ್ರು ಇಲ್ಲಿ ಇರಲ್ಲ, ನಮ್ಮ ಕೈ ಸಿಗಲ್ಲ. ರಾಘವೇಂದ್ರ ಇಲ್ಲೇ ಮನೆ ಇದೆ, ಕಟ್ಸ್ಬೇಕು, ನಮಗೆ ಇದು ಮಾಡ್ತಾರೆ. ರಾಘವೇಂದ್ರ ಗೆಲ್ಬೇಕು. ತುಂಬ ಕೆಲಸ ಮಾಡಿದ್ದಾರೆ ಮೇಡಮ್. ಫ್ಲೈವರ್ 2-3 ಫ್ಲೈವರ್ ಮಾಡಿದ್ದಾರೆ. ವಿದ್ಯಾನಗರ, ಇಲ್ಲಿ ಸೋಮಿನಕೊಪ್ಪ, ಇಲ್ಲಿ ಸವಳಂಗ ರೋಡು ಎಲ್ಲ ತುಂಬ ಫ್ಲೈವರ್ ಎಲ್ಲ ಮಾಡಿದ್ದಾರೆ. ತುಂಬ ಕೆಲಸ ಮಾಡಿದ್ದಾರೆ. ಮೋದಿ ಬಗ್ಗೆ ಏನು ಹೇಳ್ತೀರಾ? ಮೋದಿ ನಮ್ಮ ದೇಶಕ್ಕೆ ಮೋದಿನೇ ಬೇಕು. ಹೌದಾ? ಗ್ಯಾರಂಟಿ ಬೇಕಿಲ್ಲ, ಮೋದಿ ಬೇಕೇ ಬೇಕು. ಅಂಥ ಪ್ರಧಾನಮಂತ್ರಿ ನಮಗೆ ಸದ್ಯಕ್ಕೆ ಎಲ್ಲೂ ಸಿಗಲ್ಲ. ಒಳ್ಳೆ ಪ್ರಧಾನಮಂತ್ರಿ ಮೋದಿ ಬೇಕೇ ಬೇಕು. ದೇಶಕ್ಕೆ ಮೋದಿ ಬೇಕು. ನಾವು ಬಿಜೆಪಿ ಕಾಂಗ್ರೆಸ್ ಬೇಡ? ಇಲ್ಲಿ ಬೇಡ. ಇಷ್ಟ ಇಲ್ಲ, ಬೇಡ ಅಂತ. ನಾವಿನ್ನು ಯಂಗ್ಸ್ಟರ್ಸ್ ಬಿಜೆಪಿ ಇದ್ರೆ ಇನ್ನು ಮುಂದೆ ಮೋದಿ ಇದ್ರೆ ಒಳ್ಳೇದಾಗತ್ತೆ ಅಂತ. ಕಾಂಗ್ರೆಸ್ಗ ಬಿಜೆಪಿಗ? ಬಿಜೆಪಿಗೆ. ಯಾಕೆ? ಮೋದಿ ಒಳ್ಳೆ ವ್ಯಕ್ತಿ ಅಂತಂದೇಳಿ ನಾವು ಬಿಜೆಪಿಗೆ ಮಾಡ್ತೇವೆ. ಕಾಂಗ್ರೆಸ್ ಬೇಡ. ನಮ್ಮ ಓಟು ಯಾರಿಗೆ ಅಂತಲ್ಲ ನೋಡಮ್ಮ. ಇಲ್ಲಿ ರಾಘವೇಂದ್ರ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ನವರು ಎಲ್ಲ ಹೆಣ್ಮಕ್ಳಿಗೆ ಶ್ರೀ ಶಕ್ತಿ ಅಂತಂದೇಳಿ ಫ್ರೀ ಬಸ್ಸು 2,000 ರೂಪಾಯಿ ದುಡ್ಡು ಹಾಕ್ತಾರೆ. ಹಂಗಾಗ್ಬಿಟ್ಟು ರಾಘು ಬರ್ತಾರಂತ ಇತ್ತು. ಬಟ್ ಈಗ ಈ ಸತಿ KS ಈಶ್ವರಪ್ಪ ನಿಂತಿರೋದ್ರಿಂದ ಈ ರಾಘವರಿಗಾಗಲಿ ಇವರಿಗಾಗಲಿ ಭಾರಿ ಹೊಡ್ತಾ ಇದೆ, ಭಾರಿ ಜಿದ್ದಿ ನಡೀತಾ ಇದೆ. ಆಯ್ತಾ? ಈಗ ಏನಪ್ಪ ಜನಗಳು ಏನಪ್ಪ ಅಂದರೆ ಯಾವ ಥರ ತೀರ್ಮಾನ ತಗೊಂತಾರೆ ಅಂತ ಗೊತ್ತಿಲ್ಲ. ಈ ಥರ ನಡೀತಾ ಇದೆ ಇಲ್ಲಿ 3. ನಮ್ಮ ತೀರ್ಮಾನ ಏನಿಲ್ಲ. ನಾವು ಯಾವ ಪಕ್ಷದಲ್ಲಿ ಇಲ್ಲ. ನಾವು ಯಾರಿಗಂತ ನೋಡ್ಬಿಟ್ಟು ಇನ್ನು ಎಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಲಾಸ್ಟಿಗೆ ಓಟ್ ಹಾಕ್ತೀವಿ. ಯಾರು ಅಭಿವೃದ್ಧಿ ಮಾಡಿದ್ದಾರೆ ನೋಡ್ಕೊಂಡಿ, ಆಮೇಲೆ ಅಭಿವೃದ್ಧಿ ಮಾಡ್ತಾರೋ ಇಲ್ಲ ಅಂತ ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಅಭಿವೃದ್ಧಿ ಮಾಡಿದ್ದಾರೆ ಅಂತಂದ್ರೆ ಎಲ್ಲರೂ ಮಾಡಿರ್ತಾರೆ, ಬಂದ್ಮೇಲೆ ಅವ್ರು ಮಾಡ್ಲೇಬೇಕಲ್ವಾ? ಎಲ್ಲರೂ ಮಾಡಿರ್ತಾರಲ್ಲ, ಪಕ್ಷದಿಂದ ಮಾಡಿದ್ದಾರೆ. ನೋಡ್ಬಿಟ್ಟು ಯಾರು ಇಷ್ಟ ಆಗುತ್ತೆ ಅವ್ರಿಗೆ ನಾವು ಹಾಕೋದು ನಮ್ಮ ಧರ್ಮ. ಅದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಯಾರಿಗೆ ಹಾಕಿದ್ರಿ ಒಟ್ಟು ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆ? ಲಾಸ್ಟಿಗೆ ಹಾಕಿದ್ದು ನಾವು BJP ಹಾಕಿದ್ವಿ. ನಮ್ಮ ಚೆನ್ನಪ್ಪ ಅವರಿಗೆ ಹಾಕಿದ್ವಿ, ಚೆನ್ನವ್ರಿಗೆ ಹಾಕಿದ್ವಿ. ಯಾಕಂದ್ರೆ ನಮ್ಮ ವಾರ್ಡಲ್ಲಿ ಅವರು ಕಾರ್ಪೊರೇಟರ್ ಆಗಿದ್ರು. ಅವಾಗ ನಮಗೆ ಕೆಲಸ ಮಾಡಿಕೊಟ್ರು. ಅವಾಗ ಕೆಲಸ ಮಾಡಿ ಬಾಕ್ಸ್ ಚರಂಡಿ ಮತ್ತು ಇದ್ರದ್ದೆಲ್ಲ ಅದು ಎಲ್ಲ ಎಲೆಕ್ಟ್ರಿಕ್ ಫೋಲಿಂದೆಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಅವಾಗ ನಾವು ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಿರೋದ್ರೆ ನಾವು ಹಾಕಿದ್ವಿ. ಸತ್ಯ.
ಈಗೇನಪ್ಪ ಅಂತಂದ್ರೆ ಇದು ನೋಡ್ಬೇಕು, ಈಶ್ವರಪ್ಪ ಆಗಲಿ, ರಾಘವೇಂದ್ರ ಅವ್ರದ್ದಾಗಲಿ, ಮತ್ತು ಗೀತಾ ಶಿವರಾಜ್ ಕುಮಾರ್ದಾಗಲಿ, ಅವೆಲ್ಲ ಗೀತಾ ಶಿವರಾಜ್ ಕುಮಾರ್ದೇನು ಆ ಥರದ್ದಿಲ್ಲ. ಬಟ್ ಆದ್ರೆ ಅವರು ಕೆಲಸ ಮಾಡಿಲ್ಲ. ಬಟ್ ನೋಡ್ಬೇಕು ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಏನ್ ನೋಡಿ ಜನ ಅವ್ರಿಗೆ ಬಂದು 5 ವರ್ಷ ಆದ್ರೂ ಅವ್ರು ಎಲ್ಲೂ ಕಂಡಿಲ್ಲ. ಅವಕಾಶನೇ ಸಿಕ್ಕಿಲ್ವಲ್ಲ ಅವ್ರಿಗೆ. ಅವಕಾಶ ಸಿಗಕ್ಕೆ ಅವರು ಇಲ್ಲೆಲ್ಲಿ ಕಾಣ್ತಾ ಇರ್ಬೋದಿತ್ತಲ್ವ. ಅವರು ನನಗೆ ಟಿಕೆಟ್ ಕೊಡ್ತಾರೆ, ನಾನು ಹಿಂಗೆ ಓಡಾಡ್ಕೊಂತ ಇದ್ದೀವಿ, ಇನ್ನೊಂದು 2 ವರ್ಷ ಒಂದು ಚೂರ ಏರಿಯಾ ಓಡಾಡಿದ್ರೆ ಅವಾಗ ಅವಕಾಶ ಸಿಗೋದು. ಇವ್ರು ಸಡನ್ಲಿ ಬಂದ್ಬಿಟ್ಟು ಇದು ಮಾಡೋದು ಯಾರು ತೀರ್ಮಾನ ತಗೊಂತಾರೆ? ಎಲ್ಲ ಜನಗಳಿಗೆಲ್ಲ ಬಡವರು ಬಗ್ರು ಇದ್ದಾರೆ ಅಲ್ವಾ, ಅವ್ರಿಗೆಲ್ಲ ಕೇಳ್ಕೋಬೇಕಲ್ವಾ. ನಮ್ದು ಓನ್ ಮೇಡಮ್, ಯಾರು ಓಡಾಡಿ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಇದು ಮಾಡ್ತಾರೋ ಅವ್ರಿಗೆ ನಮ್ದು ಓಟ್. ಏನು ಅವ್ರು ಯಾರೇ ನಾಳೆ ಓಟ್ ಅಂದ್ರೆ ಇವತ್ತು ರಾತ್ರಿ ತೀರ್ಮಾನ ಆಗತ್ತೆ. ಓಟ್ ಯಾರೇ ಆಗಿರ್ಬೋದು, ಅಭಿವೃದ್ಧಿ ಯಾರು ಮಾಡ್ತಾರೋ ಓಡಾಡ್ತಾರ ಮಾಡಿದ್ದಾರೆ, ಮತ್ತೆ ಯಾರು ಮಾಡ್ತಾರೆ ಎರಡು ಓಟು ಅಂದ್ರೆ ನಮ್ಗೇನಪ್ಪ, ಒಳ್ಳೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಮಾತ್ರ, ದೇಶ ಉದ್ಧಾರ ಮಾಡೋಕೆ ಅಂತ ಹೇಳೋ ಸಮಾಜ ಸೇವಕರಿಗೆ ಬಿಜೆಪಿ ಅಂತಂದು ಹೇಳು. ಓಟನ್ನು ಯಾವ ಪಕ್ಷನೇ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, BJPನೇ ಆಗಿರಲಿ, JDS ಆಗಿರಲಿ, ಇನ್ನೊಂದು ಪಕ್ಷನೇ ಆಗಿರಲಿ, ನಮಗೇನಪ್ಪ ಸಮಾಜ ಸೇವಕರು, ಸಮಾಜಕ್ಕೆ ಜನದಲ್ಲಿರ್ತಕ್ಕಂಥ ಜನಸೇವೆ ಮಾಡಬೇಕು ಅಂಥವರಿಗೆ ಓಟನ್ನು ಕೊಡ್ತಾವೆ. ಏನಮ್ಮ, ಇದಕ್ಕಿಂತ ಹೆಚ್ಚಿಂದು ಏನು ಹೇಳೋಕ್ಕಾಗಲ್ಲ, ಅದನ್ನು ಅವ್ರು ಉಳಿಸ್ಕೋಬೇಕು. ಇಷ್ಟು ಹೇಳಿ ರಾಘವೇಂದ್ರ ಅವರಿಗೆ ಬಿಜೆಪಿ. ಕಾಂಗ್ರೆಸ್ ಯಾಕಲ್ಲ? ಇಲ್ಲ ಮೇಡಮ್, ಯಾಕೆ? ಎಲ್ಲ ಫ್ಲೇವರ್ ಎಲ್ಲ ಮಾಡಿದ್ದಾರೆ. ಗಂಟೆಗಟ್ಟಲೆ ನಿಂತ್ಕೊಂತಿದ್ವಿ, ಅವರೆಲ್ಲ ಅನುಕೂಲ ಮಾಡಿಕೊಟ್ಟಾರೆ. ಹಂಗಾಗಿ ರಾಘಣ್ಣ ಬಿಜೆಪಿನ ಬಿಜೆಪಿ ಮೇಡಮ್. ಬಿಜೆಪಿ ಯಾಕೆ? ಅಭಿವೃದ್ಧಿ ಕೆಲಸ ಚೆನ್ನಾಗಿ ಮಾಡಿಸಿದ್ದಾರೆ, ಅದಕ್ಕೆ. ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲ ಅಷ್ಟೇ. ಬಿಜೆಪಿ ಇವರು ಶಿವರಾಜ್ ಕುಮಾರ್ ಹೆಂಡತಿ ನಿಂತಿದ್ದಾರಲ್ಲ, ಅವರಿಗೆ ಇಲ್ಲ ಮೇಡಮ್, ಬಿಜೆಪಿ ಪಕ್ಕ. ಥ್ಯಾಂಕ್ ಯು. ಹೇಳಿ ಅಂಕಲ್, ಲೋಕಸಭಾ ಚುನಾವಣೆ ಯಾರಿಗೆ ಓಟ್ ಹಾಕ್ತೀರಾ? ಬಿಜೆಪಿನ ಕಾಂಗ್ರೆಸ್? ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ. ಯಾಕೆ ಹಿಂದುತ್ವ ಬೇಕು ಅಂದ್ರೆ ಬಿಜೆಪಿ ಇರಬೇಕು, ಮೋದಿ ಇರಬೇಕು. ಹಿಂದುತ್ವ ಬೇಕು ಅಂದ್ರೆ ಬಿಜೆಪಿ ಇರಬೇಕು. ಕಾಂಗ್ರೆಸ್ ಯಾಕಲ್ಲ? ಕಾಂಗ್ರೆಸ್ಸಿಗೆ ಏನಿದ್ದಾರೆ, ಈ ಶಿವಮೊಗ್ಗ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ರಾಘವೇಂದ್ರ ಅವರು, ಬಿಜೆಪಿಗೆ ಓಟ್ ಹಾಕ್ತೀವಿ. ಬಿಜೆಪಿ ಪಕ್ಕ ಬಿಜೆಪಿ. ಇವರು ಗೀತಾ ಶಿವರಾಜ್ ಕುಮಾರ್ ಅವ್ರು ನಿಂತಿದ್ದಾರೆ, ಅವ್ರು ಗೆಲ್ತಾರ? ಅವ್ರಿಗೆ ಬೆಂಗಳೂರಿಂದ ಬಂದಿದ್ದಾರೆ, ಅವ್ರು ಹೆಂಗ್ ನೋಡೋಣ? ನಮ್ಮ ಪಕ್ಕದ ಮನೆ ಇರೋರಿಗೆ ನೋಡಲ್ಲ, 350 ಕಿಲೋಮೀಟರ್ ಬಂದವ್ರಿಗೆ ನೋಡೋಕ್ಕಾಗತ್ತ? ಪಕ್ಕದಲ್ಲಿರೋ ಶಿವಣ್ಣ ಇವ್ರು ನೋಡ್ತೀವಿ, ರಾಘವೇಂದ್ರ ಅವರು. ಕಾಂಗ್ರೆಸ್ ಅವರು ಈಶ್ವರಪ್ಪ ರಾಜ್ಯ ಆಯ್ತಾರೆ, ರಾಜ್ಯ ಆಯ್ತಾರೆ. ಪಕ್ಕ ಆಯ್ತಾರೆ. ಅನ್ನ ಹೆಂಗ್ ಗೊತ್ತಣ್ಣ, ಒಂದ್ ಪಲಾಚಿಲ ಅನ್ನ ಮಾಡಿದ್ರೆ ಎಲ್ಲ ಅಕ್ಕಿ ಇಚ್ಕಾಕಲ್ಲ, ಒಂದಕ್ಕಿ ಇಚ್ಕಬೋದು ಅಷ್ಟೇ. ಹತ್ರ ಅವ್ರು ಈಶ್ವರಪ್ಪ ಅವರು ಇಚ್ಕದಾಗ ಚೇಂಜ್ ಆಯ್ತಾರೆ. ಇವ್ರು ಕಾಂಗ್ರೆಸ್ ಗ್ಯಾರಂಟೀಸ್ ಎಲ್ಲ ಕೊಡ್ತಾ ಇದಾರಲ್ಲ, ಅದಕ್ಕೆ ಹೇಳ್ತೀವಿ. ತಾಂತಾರೆ, ನಮ್ಮ ದುಡ್ಡು ನಮಗೆ ಕೊಡ್ತಾವ್ರೆ. ಏನು ನೀವೇನಾರ ಮೀಡಿಯಾದವ್ರು ದುಡ್ಡು ಕೊಡ್ತೀರ ಅವ್ರಿಗೆ? ಇಲ್ಲ ತಾನೆ, ನಮ್ಮ ಟ್ಯಾಕ್ಸ್ ನಮ್ಮ ದುಡ್ಡು ನಮ್ಗೆ ಕೊಡ್ತಾವ್ರೆ ಅಷ್ಟೇ. ಇವಾಗ ಎಲ್ಲ ಕೆಲಸಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಘವೇಂದ್ರ ಅವರು. ಆದರೆ ಇದೇನೋ ಸ್ವಲ್ಪ ಜಾತಿ ಲೆಕ್ಕಾಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದೆ, ಎಲ್ಲ ಪಾರ್ಟಿಗೂ ಎಲ್ಲ ಚುನಾವಣೆಯಲ್ಲೂ ಇದ್ದಿದ್ದೆ. ಅಲ್ಲಿ ಕೋಪಗೊಂಡಿರ್ತಾರೆ, ಉಪಶಮನ ಆಗುತ್ತೆ, ಮೇಲಿಂದ ಪ್ರೆಜರ್ ಬರುತ್ತೆ, ಏನೋ ಇವ್ರಿಗೊಂದು ಪೋಸ್ಟು. ಆದರೆ ಇಲ್ಲಿ ಸ್ವಲ್ಪ ಜಾತಿ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆದಂಗೆ ಕಾಣ್ತಾ ಇದೆ. ಈಗ 8 ಜನ ಲಿಂಗಾಯತರಿಗೆ ಕೊಟ್ಟಿದ್ದಾರೆ, ಕುರ್ಬಣ್ಣಗಳಿಗೆ ಒಬ್ರಿಗೂ ಕೊಟ್ಟಿಲ್ಲ. ಈಶ್ವರಪ್ಪರಿಗೆ ಅದು ಸಿಟ್ಟು ಬಂದಿದೆ. ಮತ್ತು ಅವ್ರ ಪಕ್ಕ ಅವರವರೇ ಮಾತ್ರ ಬೆಳಿಬೇಕು ಅಂತ ಯೋಚನೆ ಮಾಡೋ ಥರ ಆಗ್ತಾ ಇದೆ. ಆದರೆ ಅದು ಏನು ಅಂತ ನಮಗೆ ಗೊತ್ತಲ್ಲ, ನಾವು ಸಾರ್ವಜನಿಕರಿಗೆ ಏನೋ ಈ ಸರಿ BJP ಅಂತ ಬರುತ್ತೆ. ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ಇಷ್ಟೊಂದು ಫ್ಲೈಓವರ್ಗಳು ಇದೆಲ್ಲ ಬೇರೆ ಯಾವ ಸದಸ್ಯರು ಮಾಡಿಲ್ಲ. ನಮ್ಮ ಶಿವಮೊಗ್ಗಕ್ಕೆ ತುಂಬ ಕೆಲಸ ಮಾಡಿದ್ದಾರೆ. ರಾಘವೇಂದ್ರ ಬಗ್ಗೆ ನಮಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ. ಆದರೆ ಸ್ವಲ್ಪ ಫ್ಯಾಮಿಲಿ ರಾಜಕೀಯ ಮಾಡ್ತಾರೆ ಅಂತ ಎಲ್ಲರೂ ಹೇಳೋದ್ರಿಂದ ನಮಗೆ ಹಂಗೆ ಅನ್ನಿಸ್ತಾ ಇದೆ, ಬಿಟ್ಟರೆ ಬೇರೆ ಏನು ನಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ. ನಾವೆಲ್ಲ BJPಗೆ ಓಟ್ ಹಾಕೋದು, ನಾವು ಯಾವತ್ತಿದ್ರೂ BJPನೇ. ಮೋದಿ ಅವ್ರಿಗೆ ಓಟ್ ಹಾಕೋದು ನಾವು, ಇಲ್ಲಿ ಯಾರಿಗೂ ಹಾಕಲ್ಲ. ಮೋದಿ ಮುಖ ನೋಡ್ಕೊಂಡು ಹಾಕೋದು, ಯಾರು ನಿಂತರೂ ಮೋದಿಗೆ ಓಟ್ ಹಾಕೋದು ಅಷ್ಟಲ್ಲ. ನಾವು ಈಶ್ವರಪ್ಪರಿಗೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ವಲ್ಲ? ಕೊಟ್ಟಿಲ್ಲ, ಇಂಡಿಪೆಂಡೆಂಟ್ ಆಗಿದ್ದಾರೆ. ಆದರೂ ಅವರು ನಮ್ಮ ಶಿವಮೊಗ್ಗಕ್ಕೆ ಬೇಕು ಮತ್ತು ಹಿಂದುತ್ವವಾದಿ ಅವ್ರು. ಹಾಗಾಗಿ ಶಿವಮೊಗ್ಗದಲ್ಲಿ ಈಶ್ವರಪ್ಪರಿಗೆ ಆಲ್ಮೋಸ್ಟ್ ಓಟ್ ಹಾಕ್ತಾರೆ. ನಾವು ಈಶ್ವರಪ್ಪರಿಗೆ 100% ನಿಲ್ತಾರೆ. ಯಾಕಂದರೆ ಅವರು ಸ್ಟೇಟ್ಮೆಂಟ್ಗಳು ಅವರು ಎಲ್ಲ ನೋಡಿದ್ರೆ ಅವ್ರು 100% ನಿಲ್ತಾರೆ ಅಂತಲೇ ಅನ್ಸುತ್ತೆ. ಅವರು ಯಾಕಂದರೆ ಅವ್ರ ಬಾಯಲ್ಲಿ ಆ ಥರ ಮಾತುಗಳು ಬಂದಿದೆ ಅಂದರೆ ಅವ್ರು ನೀರಿಗೆ ನಿಲ್ತಾರೆ. 100ಕ್ಕೆ ನೀರು ಇಲ್ಲ ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀವಿ. ಈಶ್ವರಪ್ಪರಿಗೆಗೋಸ್ಕರ ಹಾಕ್ತೀವಿ ಓಟ್. ಕಾಂಗ್ರೆಸ್ BJP ಯಾಕೆ ಬೇಡ? BJP ಬೇಡ ಅಂತಲ್ಲ, ಶಿವಮೊಗ್ಗಕ್ಕೆ BJP ಬೇಕು, ಬಟ್ ಹಿಂದುತ್ವವಾದಿ ಈಶ್ವರಪ್ಪನೂ ಬೇಕು. ನಾವು ಅವ್ರು ಹೇಳೋದು ಮೋದಿ ಹೆಸರು ಹೇಳೋದು, ಅವರು BJPಗೆ ಬರೋರವರು. ಈಶ್ವರಪ್ಪ ಅವ್ರನ್ನ ಬೇರೆ ಅಲ್ಲ, ಅವರು ಹಿಂದುತ್ವದಲ್ಲೇ ಮಾತಾಡೋದು ಈಶ್ವರಪ್ಪ ಒಬ್ರೆ, ಇವ್ರು ಯಾರು ಮಾತಾಡಲ್ಲ. ಆದರೆ ಈಶ್ವರಪ್ಪ ಅವ್ರು ಗೆದ್ರು ಮತ್ತೆ
ಮೋದಿಯಿಂದನೇ ಹೋಗೋದವರು. ಈಶ್ವರಪ್ಪ ನಾನೇ ಮಾಡ್ತೀನಿ ಅಂತ ಹೇಳ್ತಿಲ್ಲ, ನಾನು ಮೋದಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹಂಗಾಗಿ ನಾವು ಈಶ್ವರಪ್ಪಗೆ ಹಾಕಿದ್ರು ಹಾಕ್ತೀವಿ, ಬಿಜೆಪಿಗೆ ಹಾಕಿದ್ರು ಹಾಕ್ತೀವಿ, ಎಲ್ಲ ಒಂದೇ. ಹಂಗಂದಿ ಅದೇ ಕಾರಣಕ್ಕೆ ಯಾಕೆ ಸುಮ್ಮನೆ ನಿಲ್ತಾರೆ ಈಶ್ವರಪ್ಪ ಅವರು? ಮೋದಿಗೆ ಜೈ ಅಂತಾರೆ ಅಂದ್ಮೇಲೆ ತಾವೇನು ಜೈ ಅಂದ್ರೆ ಆಗ್ಬಿಡುತ್ತಲ್ಲ, ಎರಡು ಒಂದೇ ಕೆಲಸ, ಒಂದೇ ಕೈಯಲ್ಲಿ ಎರಡಕ್ಕೆ ಹೊಡಿತಾರೆ. ಸರ್, ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಈಶ್ವರಪ್ಪನವ್ರು ನಿಂತಿದ್ದಾರೆ. ನಾವೆಲ್ಲ ತಿಳ್ಕೊಂಡಿರೋದು ಭಾರತೀಯ ಜನತಾ ಪಕ್ಷ ಅಂದರೆ ಈಶ್ವರಪ್ಪನವರು ಅಂದರೆ ಭಾರತೀಯ ಜನತಾ ಪಕ್ಷ ಆಗಿ. ಹಾಗಾಗಿ ಇವತ್ತೇನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರೆ, ಸರಿಸುಮಾರು ಒಂದು 85% ಇವತ್ತು ಈಶ್ವರಪ್ಪನವ್ರ ಜೊತೆಲಿ ನಿಂತಿದ್ದಾರೆ. ಕಾರಣ ಇಷ್ಟೇ, ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಹಿಂದುತ್ವದ ಪ್ರತಿಪಾದಕರಾಗಿ ನಿಂತಂಥವ್ರು ಈಶ್ವರಪ್ಪನವರು. ಏನಿವತ್ತು ದಕ್ಷಿಣ ಭಾರತದಲ್ಲಿ ಒಂದು ಭಾರತೀಯ ಜನತಾ ಪಕ್ಷ ಇವತ್ತೇನು ಬೆಳವಣಿಗೆಗೆ ಬಂದಿದೆ, ಅದರಲ್ಲಿ ಯಡಿಯೂರಪ್ಪನವ್ರ ಪಾತ್ರ ಎಷ್ಟಿದೆ ಅಷ್ಟೇ ಈಶ್ವರಪ್ಪನವ್ರ ಪಾತ್ರ ಕೂಡ ಇದೆ. ಏನಕ್ಕೆ ನಾವೆಲ್ಲ ಈಶ್ವರಪ್ಪರನ್ನ ಬೆಂಬಲಿಸ್ತೀವಿ ಅಂದರೆ, ಈಶ್ವರಪ್ಪನವ್ರ ಕಾರ್ಯಕರ್ತರುಗಳ ನೋವನ್ನು ಕೇಳೋವಂಥವ್ರು ಇದ್ದಾರೆ. ಆಮೇಲೆ ಕಾರ್ಯಕರ್ತರುಗಳಿಗೆ ಯಾವುದಾದ್ರು ಜವಾಬ್ದಾರಿ ಕೊಡುವಂಥ ಸಂದರ್ಭದಲ್ಲಿ ಕಾರ್ಯಕರ್ತರುಗಳನ್ನು ಗುರುತಿಸೋವಂಥ ವ್ಯಕ್ತಿ ಅಂದರೆ ಅದು ಈಶ್ವರಪ್ಪನವರು. ಹಾಗಾಗಿ ನಾವು ಈಶ್ವರಪ್ಪನವರ ಬೆನ್ನಿಗೆ ನಿಂತಿದ್ದೀವಿ. ಇವತ್ತು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಬ್ಯಾನರ್ ಹಿಡ್ದಿಲ್ಲ, ಒಂದು ಪೋಸ್ಟರ್ ಹಂಚಿಲ್ಲ, ಭಾರತೀಯ ಜನತಾ ಪಕ್ಷದ ಯಾವುದೇ ಒಂದು ಸಭೆಯಲ್ಲಿ ಭಾಗವಹಿಸಿಲ್ಲ. ಅಂಥವ್ರಿಗೆಲ್ಲ ಇವತ್ತು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಸುಮಾರು ಒಂದು 20-25 ವರ್ಷದಿಂದ ಕಾರ್ಯಕರ್ತರಾಗಿ ದುಡಿದಿರ್ತಕ್ಕಂಥ ಕಾರ್ಯಕರ್ತರನ್ನ ತುಂಬ ಕಡೆಗಣನೆ ಮಾಡ್ತಾರೆ. ಇದು ಏನು KJP ಕಟ್ಟಿದ್ರಲ್ಲ ಯಡಿಯೂರಪ್ಪನವರು, ಅಲ್ಲಿದ್ದಂಥವ್ರಿಗೆ ಪ್ರಾತಿನಿಧ್ಯ ಭಾಳ ಸಿಗ್ತದೆ. ಇದು BJP KJP ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಏನು ಮೂಲ BJPಯಲ್ಲಿ ಇದ್ದರು ಅವರೆಲ್ಲ ಹೊರಗೆ ಬಂದಿದ್ದಾರೆ, KJPಯಲ್ಲಿ ಇದ್ದಾರೆ, ಇವತ್ತು BJPಯಲ್ಲಿ ಇದ್ದಾರೆ, ಇಷ್ಟೇ ಸರ್ ಆಗಿರೋದು. ಹಾಗಾಗಿ ನಾವೆಲ್ಲ ಮೂಲ BJPಗರು ಈಶ್ವರಪ್ಪನವ್ರ ಜೊತೆ ನಿಂತ್ಕೊಂಡಿದ್ದೀವಿ. ಅವರಿಗೂ ಕೂಡ ಅನ್ಯಾಯ ಆಗಿದೆ, ಈಶ್ವರಪ್ಪನವ್ರಿಗೂ ಅನ್ಯಾಯ ಆಗಿದೆ. ಹಾಗಾಗಿ ಅವ್ರ ಜೊತೆ ನಾವು ಇವತ್ತು, ಯಾಕೆಂದರೆ ನಮಗೆಲ್ಲ ಒಳ್ಳೊಳ್ಳೆ ಸ್ಥಾನಮಾನಗಳು ಸಿಕ್ಕಿರೋದು ಈಶ್ವರಪ್ಪನವರಿಂದ. ಇವತ್ತು ಅವ್ರ ಕಷ್ಟದಲ್ಲಿದ್ದಾರೆ, ಅವ್ರ ಕಷ್ಟದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಫ್ಯಾಮಿಲಿ ರಾಜಕೀಯ ನಡೀತಿದೆ ಅನ್ಸುತ್ತೆ. ಗೊತ್ತಾಗ್ತಿದೆ ಅಲ್ಲ ಮೇಡಮ್ ನಿಮಗೆ, ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷನ ಬೆಂಬಲಿಸಿದೆ. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿದೆ, ಇವತ್ತು ಗಾಂಧಿ ಕುಟುಂಬನ ವಿರೋಧಿಸ್ತಾ ಬಂದಿದ್ವಿ. ಕುಟುಂಬ ರಾಜಕಾರಣ, ಗಾಂಧಿಯವರ ಕುಟುಂಬಕ್ಕೆ ಇವತ್ತು ಗಾಂಧಿಯವರ ಕುಟುಂಬದಲ್ಲಿ ಇವತ್ತು ಇಡೀ ದೇಶದ ರಾಜಕೀಯ ಭವಿಷ್ಯ ಅಲ್ಲಿ ನಿಂತಿದೆ, ರಾಜಕಾರಣ ಅಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಗಾಂಧಿ ಕುಟುಂಬನ ವಿರೋಧಿಸ್ತಾ ಬಂದಿದೆ. ಇವತ್ತು ರಾಜ್ಯದಲ್ಲಿ ಏನಾಗಿದೆ, ಯಡಿಯೂರಪ್ಪನವರ ಒಂದು ಕೈಯಲ್ಲಿ ಸಿಕ್ಕಾಕೊಂಡಿದೆ ಇವತ್ತು ಪಕ್ಷ. ಹಾಗಾಗಿ ಕುಟುಂಬ ರಾಜಕಾರಣ ವಿರೋಧಿಸಿ ನಾವು ಅಲ್ಲಿ ಈಶ್ವರಪ್ಪನವ್ರಿಗೆ ಸಹಕಾರ ಕೊಡ್ತಾ ಇದ್ದೀವಿ.